ಅಧಿಕಾರಿಗಳು ಹೇಳ್ತಾರಲ್ಲ ಗೌರ್ಮೆಂಟ್ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗಿದೆ ಅಂತ ಹೇಳಿ ನಾಚಿಕೆ ಆಗ್ಬೇಕ್ರಿ ಆತರ ಹೇಳೋದಕ್ಕೆ. ಯಾಕಪ್ಪ ಅಂತಂದ್ರ ಸರ್ಕಾರಿ ಶಾಲೆ ಒಳಗ ಫಿಸಿಕಲ್ ಟೀಚರ್ಸ್ ಇಲ್ಲ, ಇನ್ನು ಬೇರೆ ಬೇರೆ ಸಬ್ಜೆಕ್ಟ್ ಟೀಚರ್ ಇಲ್ಲ, ಟೀಚರ್ಸ್ ನೇಮಕಾತಿ ಇಲ್ಲಪ್ಪ ಅಂತಂದ್ರ ಟೀಚರ್ಸ್ ಇಲ್ಲಪ್ಪ ಅಂದ್ರೆ ಯಾವ ಪೇರೆಂಟ್ಸ್ ಬಂದು ಸರ್ಕಾರಿ ಶಾಲೆಗೆ ಓದಿಸ್ತಾರೆ ಹೇಳ್ರಿ. ಅವ್ರ ಮಕ್ಕಳನ್ನಾದ್ರೆ ಒಳ್ಳೊಳ್ಳೆ ಶಾಲೆಗೆ ಹಚ್ಬಿಡೋದು. ಅದಕ್ಕೆಲ್ಲ ಶಿಕ್ಷಕರಿಲ್ಲದೆ ಸರ್ಕಾರಿ ಶಾಲೆಗಳೇ ಕ್ಲೋಸ್ ಆಗ್ತಾ ಇದೆ ಬಹುತೇಕ ಕಡೆ. ಅದನ್ನ ಅಭಿವೃದ್ಧಿ ಮಾಡ್ಬೇಕು, ಉಳಿಸಿ ಬೆಳೆಸೋ ಪ್ರಯತ್ನ ಯಾರಿಗೂ ಇಲ್ಲ, ಯಾರಿಗೂ ಜವಾಬ್ದಾರಿ ಇಲ್ಲ. ಕೆಪಿಎಸ್ಸಿ ಶಾಲೆಗಳು ಎದಕ್ ತೆಗ್ತಿದಾರೆ ಅಂದ್ರೆ ಇರೋ ಶಾಲೆಗಳನ್ನ ಮರ್ಜ್ ಮಾಡಕ್ಕೆ, ಮರ್ಜ್ ಮಾಡಿ ಅವ್ರನ್ನ ಮುಚ್ಚಕ್ಕೆ ಅಷ್ಟೇ ಕೆಪಿಎಸ್ಸಿ ಶಾಲೆ ತೆಗ್ತಾ ಇರೋದು. ಅದೊಂದು ದೊಡ್ಡ ಹಗರಣ ಮೇಡಮ್. ಇನ್ನೊಂದು ವಿರೋಧ ಪಕ್ಷ ಐತ್ ಮೇಡಮ್, ವಿರೋಧ ಪಕ್ಷ ಮಾತ್ರ ಕರ್ನಾಟಕದಾಗ ಇಲ್ಲ ಮೇಡಮ್, ಇಲ್ಲ ಅನ್ಕೋಬೇಕು ನಾವು ಅಷ್ಟೇ. ವೇಸ್ಟ್ ಸತ್ತೋಗ್ಬಿಟ್ಟಿದೆ. ಬೇರೆ ವಿಚಾರಕ್ಕೆ ತುಂಬಾ ಹೋರಾಡ್ತಾರೆ. ಇಡೀ ರಾಜ್ಯದಲ್ಲಿ ಶಿಕ್ಷಕರಿಲ್ಲ, ಅದ್ರ ಬಗ್ಗೆ ಸದನದಲ್ಲಿ ಮಾತಾಡಿಲ್ಲ. ಈಗ ಸರ್ಕಾರಿ ಶಾಲೆಗಳು ಬಡ ಮಕ್ಕಳಿಗೆ, ಬಡ ಜನರಿಗೆ ಅವ್ರಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡೋದಕ್ಕಿರೋದು ಮ್ಯಾಮ್. ಆದ್ರೆ ಅಲ್ಲಿ ಟೀಚರೇ ಇಲ್ಲ. ವಿರೋಧ ಪಕ್ಷದವ್ರು ಯಾರು ಅದ್ರ ಬಗ್ಗೆ ಕೇಳ್ತಾನೆ ಇಲ್ಲ. ಏನು ಅಂದ್ರೆ ಇವ್ರ ಕಮಿಟ್ಮೆಂಟ್ ಹೆಂಗೆ ಅಂದ್ರೆ, ನೀನ್ ಅಧಿಕಾರಕ್ಕೆ ಬಂದಾಗ ನೀನ್ ನನ್ ಕ್ವಶನ್ ಮಾಡ್ಬೇಡ, ನಾನ್ ಅಧಿಕಾರಕ್ಕೆ ಬಂದಾಗ ನೀನ್ ನನ್ ಕ್ವಶನ್ ಮಾಡ್ಬೇಡ. ಮ್ಯಾಮ್ ಎಲ್ಲಾ ಹೆಂಗಿದಾರೆ ಅಂದ್ರೆ ಎಲ್ಲಾರು ಆಚೆ ಹೋದ್ ಫಂಕ್ಷನ್ ಆಗಿ ಸಿಕ್ತಾಗ ಗೊತ್ತಾಗುತ್ತೆ ಅವ್ರದ್ದು. ಸದನದಲ್ಲಿ ಹಂದಿನ ತರ ಕಿತ್ತಾಡ್ತಾರೆ. ಆದ್ರೆ ತುಂಬಾ ಚಡ್ಡಿ ದೋಸ್ಗಳು ಎಲ್ಲ ಮ್ಯಾಮ್. 3 ಪಕ್ಷ ಸರ್ಕಾರದ ಮತ್ತೆ ಶಿಕ್ಷಣ ಸಚಿವರ ಕಾಳಜಿಗಳು ಹೆಂಗಂದ್ರೆ ಏನೇನ್ ಬದಲಾವಣೆ ಮಾಡಬೇಕು ಅಂತ ಅಂದ್ರೆ ಶಿಕ್ಷಕರ ನೇಮಕಾತಿ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ, ಮಕ್ಕಳ ಭವಿಷ್ಯದ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಪಠ್ಯ ಪುಸ್ತಕ ಸಿದ್ಧ ಮಾಡಿದರೆ ಇದಕ್ಕೆ ಶಿಕ್ಷಕರೇ ಇಲ್ವಂತೆ ಬೋಧನೆ ಮಾಡಕ್ಕೆ. ಪಾಪ ನಾವು ಶಿಕ್ಷಕರಾಗೋದಕ್ಕೆ ಅರ್ಹರೇ ಇದ್ದೀವ್ರಿ, ಒಂದು ಅವಕಾಶ ಮಾಡ್ಕೊಡಿ ಅಂತ ಕೇಳ್ಕೊಳ್ತಿದ್ದಾರೆ. ಬಟ್ ಅವಕಾಶ ಮಾಡ್ಕೊಡ್ತಾ ಇಲ್ಲ ಸರ್ಕಾರ. ಯಾವ್ದು ತಲೆ ಕೆಡಿಸ್ಕೊಳ್ತಾರೆ ನಮ್ಮ ಶಿಕ್ಷಣ ಸಚಿವರು ಬಂದವರು? ಅದೇ ಕುವೆಂಪು ಅವರ ಲೈನ್ಸ್ ಅನ್ನ ಚೇಂಜ್ ಮಾಡೋದು, ರಾಷ್ಟ್ರಗೀತೆ ನಾಡಗೀತೆಯಲ್ಲಿ ಏನ್ ಬದಲಾವಣೆ ತರಬಹುದು, ಅದ್ರ ಬಗ್ಗೆ ಮಾತ್ರ ಕಾಳಜಿ ಇದ್ದಂಗೆ ಕಾಣಿಸುತ್ತೆ. ಉಳಿದಂತೆ ಶಿಕ್ಷಕರ ನೇಮಕಾತಿ, ಸರ್ಕಾರಿ ಶಾಲೆಗಳನ್ನ ಉಳಿಸಿ ಬೆಳೆಸೋ ಪ್ರಯತ್ನ ಆಗಬೇಕು, ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡಬೇಕು. ಅದ್ರ ಬಗ್ಗೆ ಯಾರಿಗೂ ಕೂಡ ತಲೆ ಕೆಡಿಸ್ಕೊಳ್ಳೋ ಗೋಜಿಗೆ ಹೋಗಲ್ವಲ್ಲ. ಏನು ಇದಕ್ಕಿಂತ ವಿಪರ್ಯಾಸ ಮತ್ತೊಂದಿದೆಯಾ ಅಂತ. ಶಿಕ್ಷಕರಿಲ್ಲ ಅಂದ್ರೆ ಸರ್ಕಾರಿ ಶಾಲೆಗೆ ಪೋಷಕರು ಯಾಕೆ ಕಳಿಸ್ತಾರೆ ತಮ್ಮ ಮಕ್ಕಳನ್ನ? ನಿಮ್ಮ ಮಕ್ಕಳೆಲ್ಲ ದೊಡ್ಡ ದೊಡ್ಡ ಸ್ಕೂಲಲ್ಲಿ ಕಲಿಬೇಕು, ಯಾಕಂದ್ರೆ ಶಿಕ್ಷಕರಿಲ್ಲ ಅಂತ ನಿಮ್ಗೆ ಗೊತ್ತು. ಸರ್ಕಾರಿ ಶಾಲೆಯಲ್ಲಿ ಸರಿಯಾಗಿ ಟೀಚರ್ಸ್ ಇಲ್ಲ, ಏನ್ ಮಾಡೋದ್ ಬಿಡಪ್ಪ ಅಂತೀರಾ. ಬಡವ್ರ ಮಕ್ಕಳು ತಾನೇ ಅಲ್ಲಿ ಹೋಗೋದು, ಕಲ್ತ್ರೇಟು ಬಿಟ್ರಷ್ಟು, ಮನೇಲಿ ಇರ್ಲಿ ಬಿಡಿ ಅನ್ನೋ ಮನಸ್ಥಿತಿನ ನಿಮ್ದು. ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಗಬೇಕು ಅಂತ ಹೇಳಿ ಭೂಮಿಕಾ ಅವ್ರೆ. ಮೇಡಮ್ ಇನ್ನೊಂದೇನ್ ದುರಂತಪ್ಪ ಅಂತಂದ್ರೆ ಈ ಪಠ್ಯ ಪುಸ್ತಕ ಇದೆಯಲ್ಲ ಮೇಡಮ್, ಈ ಪಠ್ಯ ಪುಸ್ತಕನ ನಾವು ಇಷ್ಟೆಲ್ಲ ಹೋರಾಟ ಮಾಡಿ ಹಿಂಗೆಲ್ಲ ನೋಟಿಫಿಕೇಶನ್ ಮಾಡ್ರಿ ಅಂತ ಹೇಳ್ಬಿಟ್ಟು ನಾವೆಲ್ಲ ಈ ತರ ಹಿಂಗ್ ಮಾಡಿದಕ್ಕ. ಮತ್ತೆ ಇನ್ನೊಂದು ಈ ಪಠ್ಯ ಪುಸ್ತಕನ ಏನ್ ಮಾಡಿದಾರೆ ಮೇಡಮ್ ಅಂತಂದ್ರೆ ಕ್ಯಾನ್ಸಲ್ ಮಾಡಿದಾರೆ ಮೇಡಮ್. ಯಾಕೆ ಈ ವರ್ಷದಿಂದ ಪಠ್ಯ ಪುಸ್ತಕ ಬೋಧನೆ ಮಾಡಂಗಿಲ್ರಿ. ಬೇಕು ಅಂತಾನೆ ಉದ್ದೇಶ ಪೂರ್ವಕವಾಗಿ ಈ ಪಠ್ಯ ಪುಸ್ತಕವನ್ನ ಅವ್ರು ತೆಗೆದ್ಬಿಟ್ಟು ನಾಮಕಾವಸ್ಥೆಗೆ ಕೇವಲ 90-100 ಪೇಜ್ ಇರ್ತಕ್ಕಂಥ ಪಠ್ಯ ಪುಸ್ತಕವನ್ನ ಇವತ್ತು 8ರಿಂದ 15 ಪೇಜ್ಗೆ ತಂದಿರಿಸಿದ್ರು. ಪ್ರತಿ ಕ್ಲಾಸಿಗೆ 8ರಿಂದ 15 ಪೇಜ್ ನಾಮಕಾವಸ್ಥೆಗೆ ಮೇಡಮ್. ಅದ್ರಲ್ಲಿ ಎಷ್ಟೊಂದು ವಿಷಯಗಳಿತ್ತು. ಒಂದು ಸಲ ಶಿಕ್ಷಣ ಸಚಿವರ ಯಾರು ಇವರು ಅಧಿಕಾರಿಗಳೇ ರಶ್ಮಿ ಮೇಡಮ್ ಅವರೇ ಒಂದು ಸಲ ಫಿಸಿಕಲ್ ಎಜುಕೇಶನ್ ಪಠ್ಯ ಪುಸ್ತಕ ತೆಗೆದು ನೋಡ್ರಿ ನೀವು, ಅದ್ರಲ್ಲಿ ಎಷ್ಟೊಂದು ವಿಷಯ ಐತೆ ಅಂತೇಳಿ. ಆ ಮಕ್ಕಳಿಗೆ ಆ ಜ್ಞಾನನ ಸಿಗೋದಕ್ಕೆ ಬಿಡ್ರಿ. ಆ ಬೇಕು ಅಂತಾನೆ ಮೇಡಮ್ ಸೆಂಟ್ರಲ್ ಗೌರ್ಮೆಂಟ್ ಅಮೌಂಟ್ ಬಂದಿದೆ ಅಂತ ಹೇಳ್ಬಿಟ್ಟು ಆ ಅಮೌಂಟ್ ಅನ್ನ ಮೌಲ್ಯ ಶಿಕ್ಷಣ ಪಠ್ಯ ಪುಸ್ತಕ ಬರ್ಬೇಕಂತ ಹೇಳಿದಾಗ ಈ ಒಂದು ಪಠ್ಯ ಪುಸ್ತಕನ ಬದಲಾಗಿ ಆ ಒಂದು ಮೌಲ್ಯ ಶಿಕ್ಷಣ ಮಕ್ಕಳು ಬೇಕ್ರಿ, ಅದ್ರ ಸಪ್ರೇಟ್ ಕೊಡ್ಲಿ. ಅದ್ರ ಪಠ್ಯ ಪುಸ್ತಕ ನಮ್ಮ ದೈಹಿಕ ಶಿಕ್ಷಣವನ್ನ ಏನು ಮೇಡಮ್ ಏನು ಇಂಟಿಮೇಷನ್ ಮಾಡ್ದೇನೆ ಬೇಕು ಅಂತಾನೆ ಗುಟ್ಟಾಗಿ ಸೈನ್ ಮಾಡಿಸ್ಕೊಂಡು ಎಲ್ಲ ಪ್ರೊಸೆಸ್ ಮುಗಿದಾದ್ಮೇಲೆ ನಾವು ದೈಹಿಕ ಶಿಕ್ಷಣ ಪಠ್ಯ ಪುಸ್ತಕವನ್ನ ನೆಕ್ಸ್ಟ್ ಇಯರ್ ಇಂದ ನಾವು ಪಠ್ಯ ಏನೋ ಪ್ರಿಂಟ್ ಮಾಡೋಂಗಿಲ್ಲ ಅನ್ನೋದು ಆಘಾತಕಾರಿ ವಿಷಯವನ್ನ ಎಲ್ಲ ರಾಜ್ಯದ ನಿರುದ್ಯೋಗಿಗಳಿಗೆ ಮತ್ತೆ ದೈಹಿಕ ಶಿಕ್ಷಣ ಆಲ್ರೆಡಿ ವರ್ಕ್ ಮಾಡ್ತಕ್ಕಂಥವ್ರಿಗೆ ಗೊತ್ತಾಗಿದೆ ಮೇಡಮ್, ಅಲ್ಲಿವರೆಗೂ ಗೊತ್ತಾಗಿಲ್ರಿ. ಎಸ್, ಮೀನಾಕ್ಷಿ ಅವರು ಕೂಡ ಮತ್ತೊಬ್ರು ಜಾಯಿನ್ ಆಗಿದ್ದಾರೆ ಸರ್, ಉದ್ಯೋಗ ವಂಚಿತೆ ಮೀನಾಕ್ಷಿ ಅವರು. ಮೀನಾಕ್ಷಿ ಅವರೇ ನಮಸ್ತೆ. ಎಷ್ಟು ವರ್ಷ ಆಯ್ತು ಪ್ರಿಪೇರ್ ಆಗ್ತಾ ಇದ್ದು? ಯಾವ ಹುದ್ದೆಗೆ ತಮ್ಮ ಬೇಡಿಕೆ, ಯಾವ್ದು ಕಷ್ಟ ಬೀಳ್ತಾ ಇದೀರಿ ಅಂತ? ನಮಸ್ತೆ ಮೇಡಮ್, ನನ್ನ ಹೆಸರು ಮೀನಾಕ್ಷಿ ಅಂತ. ನಾವು ಪಿಡಿಒ ಹುದ್ದೆಗೆ 2017ರಲ್ಲಿ ಪ್ರಿಪೇರ್ ಆಗಿ ಎಕ್ಸಾಮ್ ಬರ್ದಿದ್ವಿ. ಆದ್ರೆ 17ರಲ್ಲಿ ಎಕ್ಸಾಮ್ ಬರ್ದಿದ್ರು ಸಮೇತ ಲೀಸ್ಟಲ್ಲಿ ಬಂದಿದೆ 19ರಲ್ಲಿ. ಲೀಸ್ಟಲ್ಲಿ ಬಂದಿದ್ರು ಆರ್ಡರ್ ಕಾಪಿ ನಮ್ಗೆ ಇಶ್ಯೂ ಮಾಡಿಲ್ಲ. ಇಶ್ಯೂ ಮಾಡಿದ್ರೆ ಇವರು ಡಿಪಾರ್ಟ್ಮೆಂಟ್ ಅವರು ನನ್ನ ಒಬ್ಬಳಿಗೆ ಅಲ್ಲ 1000ಕ್ಕಿಂತ ಹೆಚ್ಚು ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಆರ್ಡರ್ ಕಾಪಿಯನ್ನು ಇಶ್ಯೂ ಮಾಡದೆ ದುಡ್ಡು ಯಾರು ಕೊಟ್ಟಿರ್ತಾರೋ ಅವ್ರಿಗೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಎಲ್ಲಾರ್ಗು ಪಿಡಿಒ ಹುದ್ದೆಯನ್ನ ಕೊಟ್ಬಿಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಸರ್ಕಾರಿ ನೌಕರಿ ಅನ್ನೋದು ದುಡ್ಡು ಕೊಟ್ಟವ್ರಿಗೆ ಮಾತ್ರ ಸಿಗುತ್ತೆ ಹೊರತು ಇದೇನು ಕಾನೂನುಬದ್ಧವಾಗಿ ಎಕ್ಸಾಮ್ ಬರ್ದವ್ರಿಗೆ, ಅಪ್ಲಿಕೇಶನ್ ಹಾಕಿದವ್ರಿಗೆ,
ಇದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಆಗಿದೆ ಮೇಡಮ್ ನಮ್ದು ಬೋರ್ಡ್ ಕಡೆಯಿಂದ. ಆದ್ರೂ ಸಮೇತ ಲೀಸ್ಟ್ ಅಲ್ಲಿ ಬಂದಿದೆ, ಫೈನಲ್ ಲೀಸ್ಟ್ ಅಲ್ಲಿ ಬಂದ್ರು ಸಹ ನನ್ಗೆ ಆರ್ಡರ್ ಕಾಪಿ ಇಶ್ಯೂ ಮಾಡಿಲ್ಲ. ಇಷ್ಟೊಂದು ಅವ್ಯವಸ್ಥೆಯನ್ನು ನಾವು ನೋಡ್ತಿದೀವಿ. ಅಂದ್ರೆ ಓದಕ್ಕೆ ಇಲ್ಲಿ ಓದಿರುತ್ತಲ್ಲ ವಿದ್ಯಾವಂತರಿಗೆ ಬೆಲೆ ಇಲ್ಲ. ಇಲ್ಲಿ ಎಜುಕೇಶನ್ ಅಂತೂ ನಾವು ಹೇಳೋದೇ ಇಲ್ಲ. ಪ್ರೈಮರಿ ಸ್ಕೂಲ್ ಇಂದ ಹಿಡಿದು PhD ತನಕ ಇಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಅಂತ ನಾನು ಓಪನ್ ಆಗಿ ಹೇಳ್ಬೋದು ಮೇಡಮ್. ಈಗ 1000ಕ್ಕಿಂತ ಅಧಿಕ ಪೋಸ್ಟ್ಗಳಿಗೆ ನಕಲಿ ಒಂದು ಆದೇಶ ಪ್ರಮಾಣ ಪತ್ರವನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾರೋ ಧ್ವನಿ ಎತ್ತಾ ಇಲ್ಲ. ಸಾರ್ವಜನಿಕರೇ ಆಗ್ಲಿ ವಿದ್ಯಾವಂತರೇ ಆಗ್ಲಿ ಧ್ವನಿ ಎತ್ತಿ ಇಂತ ಒಂದು ಅಕ್ರಮಗಳ ವಿರುದ್ಧ ಹೋರಾದ್ರೆ ಮತ್ತೆ ಮುಂದಿನ ಭವಿಷ್ಯ ಚೆನ್ನಾಗಿರುತ್ತೆ ಅಂತ ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಅಲ್ಲ ಮೀನಾಕ್ಷಿ ಅವರು, ಈಗ ಯಾವ ರೀತಿ ಸುಧಾರಣೆ ಬರಬೇಕು ಅಂತ ತಮ್ಮ ಆಗ್ರಹ ಏನು? ಸರ್ಕಾರಕ್ಕೆ ಏನ್ ಮನವಿ ಮಾಡ್ಕೊಳ್ತೀರಿ ಅಂತ? KPSC ಅಲ್ಲಿ ಏನ್ ಚೇಂಜಸ್ ಅನ್ನ ನೀವು ನಿರೀಕ್ಷೆ ಮಾಡ್ತಿದ್ದೀರಿ ಅಂತ? ಮೇಡಮ್, KPSC ಅಂದ್ರೆ ಇದು ಪ್ರತಿಯೊಂದು ಎಕ್ಸಾಮ್ ಅಲ್ಲಿ ಇದು ಅಕ್ರಮ ನಡೀತಾನೆ ಇದೆ. ಪೇಪರ್ ಎಕ್ಸಾಮ್ ಅಪ್ಲಿಕೇಶನ್ ಹಾಕೋದ್ರಿಂದ ಹಿಡಿದು ಫೈನಲ್ ಲೀಸ್ಟ್ ಬಿಡೋ ತನಕ ಇಲ್ಲಿ ಪ್ರತಿಯೊಂದು ಹಂತದಲ್ಲೂ ಅಕ್ರಮ ಅನ್ನೋದು ನಡೀತಾ ಇದೆ. ಪ್ರತಿಯೊಂದು ಹಂತದಲ್ಲಿ ಇವರೇ ಕಾಲ್ ಸೆಂಟರ್ ಆಗಿ ಪ್ರತಿಯೊಬ್ಬ ಕ್ಯಾಂಡಿಡೇಟ್ ಫೋನ್ ಮಾಡ್ತಿದ್ದಾರೆ, ಲಂಚಕ್ಕೆ ಬೇಡಿಕೆ ಇಡ್ತಿದ್ದಾರೆ. ಇದೊಂದು ತೊಲಗ್ಬೇಕಂದ್ರೆ ಅಲ್ಲಿರೋರಂತ ಸಿಬ್ಬಂದಿ ಪ್ರತಿಯೊಬ್ರು ರಿಸೈನ್ ಮಾಡಿ ಹೋಗ್ಬೇಕಾಗುತ್ತೆ. ಒಂದು KPSC ರದ್ದು ಮಾಡ್ಬೇಕಾಗುತ್ತೆ. ಇದೆಲ್ಲ ದೊಡ್ಡ ಮಟ್ಟಿಗೆ ಆಗ್ಬೇಕಂದ್ರೆ ಇಲ್ಲಿ ರಾಜಕೀಯ ನಾಯಕರು ಸಹ ಇವರೆಲ್ಲ ನೋಡಿ ಕುತ್ಕೊಂತಾ ಇದ್ರೆ ಇವ್ರದ್ದು ಪಾಲು ಹೋಗಿದೆ. KPSC ಅಲ್ಲಿ ಏನ್ ಅಕ್ರಮ ಮಾಡ್ತಿದ್ದಾರೆ ಇವ್ರಿಗೂ ಸಹ ಅರ್ಧ ಪಾಲು ಇರುತ್ತೆ ರಾಜಕೀಯ ವ್ಯಕ್ತಿಗಳಿಗೆ. ಅದಕ್ಕೆ ನಾವು ಸಾರ್ವಜನಿಕರು ಹೋರಾಟ ಮೂಲಕ ಇದನ್ನ KPSC ರದ್ದುಪಡಿಸಿ ಸೊ ನಮ್ಗೆ ಪ್ರಾಮಾಣಿಕವಾಗಿ ಓದಿ ಎಕ್ಸಾಮ್ ಬರೆಯೋವರೆಗೆ ಒಂದು ನ್ಯಾಯ ಒದಗಿಸ್ಕೊಡ್ಬೇಕಂತ ನಾನು ಈ ಮೂಲಕ ಕೇಳ್ಕೊಂತೀನಿ. ಓಕೆ, ಮೋನಿಕಾ ಅವ್ರೆ ಏನಾದ್ರು ಹೇಳ್ಬೇಕಾ ನೀವು ಸರ್ಕಾರಕ್ಕೆ? ಓಕೆ, ಹೇಳಿ ಸರ್. 2007ರಲ್ಲಿ ವೈದ್ಯನಾಥ್ ಸಮಿತಿ ಆಯೋಗನ ಶಿಫಾರಸು ಮಾಡಿ ಸರ್ಕಾರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ವೈದ್ಯನಾಥ್ ಸಮಿತಿ ಆಯೋಗನ ಶಿಫಾರಸು ಮಾಡ್ತು ಮ್ಯಾಮ್. ಆವಾಗ ಪ್ರತಿಯೊಂದು ಶಾಲೆಗೂ ದೈಹಿಕ ಶಿಕ್ಷಣ ಪಠ್ಯಪುಸ್ತಕ 2007ರಿಂದಲೇ ಬಂತು ಮ್ಯಾಮ್. 2007ರಿಂದ ಇಲ್ಲಿವರೆಗೂ NCERT ಬುಕ್ ತಯಾರು ಮಾಡಿ ಇಲ್ಲಿವರೆಗೂ ಬಿಟ್ಟಿದ್ದಾರೆ ಮ್ಯಾಮ್. ಲಕ್ಷಾಂತರ ರೂಪಾಯಿ ಪ್ರತಿ ಶಾಲೆಗೂ ದೈಹಿಕ ಶಿಕ್ಷಣ ಪುಸ್ತಕ ಹೋಗಿದೆ, ಆದರೆ ಬೋಧನೆ ಮಾಡೋರಿಲ್ಲ. ಮತ್ತೆ ದೈಹಿಕ ಶಿಕ್ಷಕ PUC ಮುಗಿಸಿ ಫಿಸಿಕಲ್ ಎಜುಕೇಷನ್ ಮಾಡ್ತಾರೆ, ಸಹ ಶಿಕ್ಷಕರು PUC ಮುಗಿಸಿ D.Ed ಮಾಡಿರ್ತಾರೆ. ಎರಡು ಸೇಮ್ ಹುದ್ದೆ ಇದೆ, ಆದರೆ ನಮ್ಮ ಗ್ರೇಡ್ 1 ಅವ್ರು ಬೇಕಾದ್ರೆ ಹೆಡ್ ಮಾಸ್ಟರ್ ಆಗ್ಬೋದು. ಅದು ಫಿಸಿಕಲ್ ಎಜುಕೇಶನ್ ಟೀಚರ್ ಹೆಡ್ ಮಾಸ್ಟರ್ ಆಗಂಗಿಲ್ಲ ಮ್ಯಾಮ್. ಅವನು ಯಾವ ಹುದ್ದೆಯಲ್ಲಿ ಇರ್ತಾನೋ ಅದೇ ಹುದ್ದೆಯಲ್ಲಿ ಇದ್ದು ರಿಟೈರ್ಡ್ ಆಗ್ಬೇಕು. ಒಬ್ಬ ಕಸ ಹೊಡಿಯನ್ ಬೇಕಾದ್ರೂ ಓದಿ ಬೇರೆ ಬೇರೆ ಜಾಬ್ಗಳಲ್ಲೆಲ್ಲ ಹೈಯರ್ ಪೋಸ್ಟಿಗೆ ಹೋಗ್ಬೋದು. ಆದ್ರೆ ದೈಹಿಕ ಶಿಕ್ಷಕ ಯಾವ ಹುದ್ದೆಯಲ್ಲಿ ಇರ್ತಾನೋ ಅದೇ ಹುದ್ದೆಯಲ್ಲಿ ಇರ್ಬೇಕು. ಎಸ್, ನೋಡೋಣ ಹೊನ್ನಪ್ಪ ಅವರೇ, ನಾಗರಾಜ್ ಅವರೇ, ಫೈನಲಿ ಹೇಳ್ಬಿಡಿ ಸರ್. ಹೈದರಾಬಾದ್ ಕರ್ನಾಟಕ ಮೇಡಮ್, ನಮ್ಮ ಬಳ್ಳಾರಿ, ರಾಯಚೂರು, ಕೊಪ್ಪಳ, ಗುಲ್ಬರ್ಗ ಎಲ್ಲ ಅಲ್ಲಿ ಇವ್ರು ಬಜೆಟ್ ಕೊಡೋದು ಬೇಕಿಲ್ಲ ಮೇಡಮ್. ಆಲ್ರೆಡಿ ಅಲ್ಲಿ ಬಜೆಟ್ ಇರುತ್ತೆ. ಅಲ್ಲಿ ಯಾವುದೇ ಒಂದು ಹುದ್ದೆ ತುಂಬಬೇಕಂದ್ರೆ 80% ಅಷ್ಟು ದುಡ್ಡಿದೆ ಮೇಡಮ್. ಅಲ್ಲಿ 80% ಯಾರೇ ಗೌರ್ಮೆಂಟ್ ಅಪ್ರೂವಲ್ ತಗೊಳೋದು ಬೇಕಿಲ್ಲ, ತುಂಬಬಹುದು ಮೇಡಮ್. ಆದ್ರೂ ಕೂಡ ಸರ್ಕಾರ ತುಂಬ್ತಾ ಇಲ್ಲ. ಹೈದರಾಬಾದ್ ಕರ್ನಾಟಕ ಮೀಸಲು ಫಂಡ್ ಇದೆ ಮೇಡಮ್, ಆ ಫಂಡ್ ಯೂಸ್ ಮಾಡ್ಕೊಂಡು ತುಂಬ್ತಾ ಇಲ್ಲ. ಮೇಡಮ್, ಇನ್ನೊಂದೇನಪ್ಪ ಅಂದ್ರೆ CPED ರಾಜ್ಯದಲ್ಲಿ ಇವತ್ತು ಬರೀ 600 ಪೋಸ್ಟಿಗೆ ವೃತ್ತಿಪರ ದೈಹಿಕ ಶಿಕ್ಷಣದ ವೃತ್ತಿಪರ ಕೋರ್ಸ್ಗಳನ್ನು ಮುಗಿಸ್ಕೊಂಡು CPED, DPED, MPED, KCET, ನೆಟ್ ಮತ್ತೆ PhD ಮಾಡಿದವರು ಕೂಡ 600 ಪೋಸ್ಟಿಗೆ ನಾವೆಲ್ಲ ಫೈಟ್ ಮಾಡ್ಬೇಕು. ನಾನು 44 ಹುದ್ದೆಗಳು 24 ಜಿಲ್ಲೆಗೆ ಹೆಂಗ್ ಸಾಧ್ಯ ಮೇಡಮ್? ಅಧಿಕಾರ ಇದೆ ಅಂತ ಹೇಳ್ಬಿಟ್ಟು ಹೆಂಗ್ ಬೇಕಂಗೆ ರೂಲ್ಸ್ ಮಾಡಿದ್ರೆ ಹೆಂಗೆ ಮೇಡಮ್? ಎನಿವೇ, ಥ್ಯಾಂಕ್ ಯು ಇಷ್ಟೊಂದು ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಕ್ಕೆ, ತಮ್ಮ ಕಷ್ಟಗಳನ್ನ ಹೇಳ್ಕೊಂಡಿದ್ದಕ್ಕೆ. ಲಕ್ಷ್ಮೀಕಾಂತ್ ಸರ್, ಮೀನಾಕ್ಷಿ ಅವರೇ, ಧನ್ಯವಾದಗಳು ಇಬ್ಬರಿಗೂ ಕೂಡ ಜಾಯಿನ್ ಆಗಿ ಮಾತನಾಡಿದ್ದಕ್ಕೆ ಇಷ್ಟೊತ್ತು ಕೂಡ. ಓಕೆ ಮೇಡಮ್, ಮೊನ್ನೆ ಯೂಟ್ಯೂಬ್ ಚಾನಲ್ ಒಂದು ವಿಡಿಯೋ ಬಹಳ ವೈರಲ್ ಆಗ್ತದೆ ಮೇಡಮ್. ಒಂದನೇ ತರಗತಿ ಮಗು ಮೇಡಮ್ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊಳ್ತೈತೆ. ಏನಪ್ಪಾ ಅಂತಂದ್ರೆ, ನಾನು 1ನೇ ತರಗತಿ ಇದೀನಿ, ನಾನು ಮುಂದೆ ಕ್ರಿಕೆಟ್ ಪ್ಲೇಯರ್ ಆಗ್ಬೇಕಂತ ಕನಸು ಕಂಡಿದ್ದೀನಿ. ಆದ್ರೆ ನಮ್ಮ ಶಾಲೆಯಲ್ಲಿ ಆಟ ಆಡ್ಸೋದಕ್ಕೆ ಫಿಸಿಕಲ್ ಟೀಚರ್ಸ್ ಇಲ್ಲ, ನಮ್ಮ ಎಕ್ಸರ್ಸೈಸ್ ಮಾಡ್ಸೋಕ್ಕೆ ಫಿಸಿಕಲ್ ಟೀಚರ್ಸ್ ಇಲ್ಲ. ದಯವಿಟ್ಟು ನಮಗೆ ಆಟ ಆಡ್ಸೋದಕ್ಕೆ ಫಿಸಿಕಲ್ ಟೀಚರ್ಸ್ ಕೊಡಿ. 1ನೇ ತರಗತಿ ಮಗು ಕೇಳ್ಕೊಳುತ್ತೆ ಅಂದ್ರೆ ನಾಚಿಕೆ ಆಗ್ಬೇಕ್ರಿ ಈ ಸರ್ಕಾರಕ್ಕೆ, ನಾಚಿಕೆ ಆಗ್ಬೇಕು ಈ ಸರ್ಕಾರಕ್ಕೆ. ಇದು ಒಂದು ಶಾಲೆ ಒಂದು ಮಗುವಿನ ಪ್ರಶ್ನೆ ಅಲ್ಲ ಮೇಡಮ್. ಭೂಮಿಕಾ ಅವರೇ, ನಿಮ್ಮ ರೋಷ ವೇಷ ಏನು ಅಂತ ಗೊತ್ತಾಯ್ತು ನಮಗೆ. ಪಾಪ ಎಷ್ಟು ನೊಂದ್ಕೊಂಡಿದ್ದೀರಿ ಅನ್ನೋದು ಗೊತ್ತು ನಮಗೆ. ಅಟ್ಲೀಸ್ಟ್ ನಿಮ್ಮ ಈ ನೊಂದು ಕಣ್ಣೀರ್ ಹಾಕ್ತಿದ್ದೀರಿ, ಅದಕ್ಕಾದ್ರೂ ವ್ಯವಸ್ಥೆಯನ್ನ ಸರಿದಾರಿ ತರಲಿ.